ಕಾರ್ಯಕ್ರಮವನ್ನು ಬಹಳ ಸ್ವಚ್ಛತೆಯಾಗಿ ಆಯೋಜನೆ ಮಾಡಿರುವಂತಹ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಗೋಪಾಲ್ ಸರ್ ಅವರಿಗೆ ಮತ್ತು ಮಹೇಶ್ ಅವರಿಗೆ, ಅರುಣ್ ಅವರಿಗೆ ಹಾಗೂ ನಮ್ಮ ಜನಮಂಡಲವರಿಗೆ ಎಲ್ಲರೂ ಕೂಡ ಮೊದಲಿಗೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಶಾಲೆಯವರು ಸಾಕು, ನಾವೀಗ ನಾವು ಭಾಗವಹಿಸಬೇಕು ಸ್ಪರ್ಧೆಯಲ್ಲಿ ಅಂತ ಇರ್ತೀವಿ. ಹಾಗಾಗಿ ನಾವು ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಗೊತ್ತು, ಪ್ರತಿಭಾ ಕಾರಂಜಿಯಲ್ಲಿ ಗೊತ್ತು, ಶಾಲೆಯಲ್ಲಿ ಶಿಕ್ಷಕರು ಕೂಡ ಎಲ್ಲಿರ್ತಾರೆ, ಮಕ್ಳು ಗೊತ್ತಿರ್ತದೆ. ಹಾಗಾಗಿ ಸಾಂಪ್ರದಾಯಿಕವಾಗಿ ನಾವು ಉದ್ಘಾಟನೆ ಮಾಡ್ಬೇಕನ್ನೋ ರೀತಿಯಲ್ಲಿ ಉದ್ಘಾಟನೆ ಮಾಡಿದೀವಿ. ಹಾಗಾಗಿ ಮಕ್ಕಳೇ, ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರು ತೀರ್ಪುಗಾರರು ಒಂದು ಎಲ್ಲಾ ಸ್ಪರ್ಧೆಗಳಿಗೆ ತೀರ್ಪನ್ನು ನೀಡ್ತೀರಿ, ದಯಮಾಡಿ ನಮ್ಮ ಶಾಲೆಯನ್ನು ಸ್ವಾರ್ಥ ಇರ್ತದೆ, ಆದ್ರೂ ಕೂಡ ತಾಲೂಕು ಮಟ್ಟಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಅಭಾಸ ಆಗೋದು ಬೇಡಿ. ನಾವು ಕೂಡ ತಾಲೂಕು ಮಟ್ಟದಲ್ಲಿ ನಾವು ತೀರ್ಪನ್ನ ಕೊಡುವಂತ ಸಂದರ್ಭದಲ್ಲಿ ಯಾಕಪ್ಪ ಇವರು ಇತ್ತ ಮಕ್ಕಳನ್ನ ಮತ್ತೆ ಈ ತರ ಒಂದು ಅಂತ ಬಂದ್ಬಿಡುತ್ತೆ. ಹಾಗಾಗಿ ಉತ್ತಮವಾಗಿ ತಾಲೂಕು ಮಟ್ಟದಲ್ಲಿ ಸ್ಪರ್ಧೆ ಮಾಡುವಂತಹ ಮಕ್ಕಳಿಗೆ ದಯಮಾಡಿ ನೀವು ಆಯ್ಕೆ ಮಾಡಿ ಕಳಿಸಿ ಅಂತ ತೀರ್ಪುಗಾರರಿಗೆ ಮನವಿ ಮಾಡ್ತಾ, ಮತ್ತೆ ಈ ಒಂದು ಶಾಲೆಯಲ್ಲಿ ಉತ್ತಮವಾಗಿ ಆಯೋಜನೆ ಮಾಡುವಂತ ಎಲ್ಲ ಶಿಕ್ಷಕರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ, ಇನ್ನೊಂದು ಕೇಳ್ಪಟ್ಟೆ, ನಮ್ಮ ಎಲ್ಲ ಶಿಕ್ಷಕ ಬಂಧುಗಳು ಕೂಡ ಒಂದು ಒಳ್ಳೆ ಹೋಳಿಗೆ ಊಟವನ್ನ ಮಾಡಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಹೊಟ್ಟೆ ತುಂಬಾ ಹೋಳಿಗೆ ಊಟವನ್ನ ಮಾಡ್ಕೊಂಡು ತೃಪ್ತಿಯಿಂದ ಈ ಕಾರ್ಯಕ್ರಮವನ್ನ ನಡೆಸಿ ಅಂತ ಹೇಳ್ತಾ, ಜೊತೆಗೆ ಈ ಒಂದು ಪ್ರತಿಭಾ ಕಾರಂಜಿನಲ್ಲಿ ಭಾಗವಹಿಸಿ ಎಲ್ಲ ಒಂದು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿ ಅಂತ ಶುಭ ಹಾರೈಸಿ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತಾ ಇದ್ದೀನಿ. ನಮಸ್ಕಾರ.